ನಿಮ್ಮ ಅನಿಸಿಕೆ ನನ್ನ ಜೊತೆ ಶೇರ್ ಮಾಡ್ಬೇಕಾಗತ್ತ. ಓಕೆ. ಹೇಳಿ ಮೇಡಮ್, ಇವಾಗ ಇದಕ್ಕಿಂತ ಮುಂಚೆ ನನಗೆ ಪಿ ಟೈಪ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ರಿ ನೀವು? ಸರ್ ಇದಕ್ಕಿಂತ ಮುಂಚೆ ಅಂದ್ರೆ 2023 ಅಲ್ಲಿ ನಮ್ಮ ಮನೆಯವರು ಕೆಲಸ ಬಿಟ್ಟಿದ್ದು. ಎರಡ್ ಸಾವಿರದ ಆಗಿಂದ ಇಪ್ಪತ್ಮೂರು. ಹ್ಮ್ 23 ಮೇ ಅಲ್ಲಿ ಹ್ಮ್ ಲಾಸ್ಟ್ ಮೇ 13ಗೆ ಅವರು ಕೆಲಸ ಬಿಟ್ಟಿದ್ದವರು ಹಾ ಮೇಡಮ್. ರಿಸೈನ್ ಮಾಡಿದ್ರು. ಹ್ಮ್ ಅದಾದ್ಮೇಲೆ ಅವರು ಒಂದು 3 ಮಂತ್ ಆದ್ಮೇಲೆ ಕೆಲಸ ಬಿಟ್ಟು 3 ಮಂತ್ ಆದ್ಮೇಲೆ PF ಗೆ ಅಪ್ಲಿಕೇಶನ್ ಹಾಕಿದ್ರು. ಹ್ಮ್ ಅದಕ್ ಮೊದ್ಲು ಅವ್ರದ್ದು ನಮ್ದು ಪ್ರಾಬ್ಲಮ್ ಜಾಸ್ತಿ ಇತ್ತು ಅದ್ರಲ್ಲಿ, ಅಂದ್ರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬಿಟ್ಟಿದ್ರು ಹ್ಮ್ ಅವ್ರದ್ದು. ಅದಾದ್ಮೇಲೆ ತುಂಬಾ ಸ್ಟ್ರಗಲ್ ಮಾಡಿದ್ವಿ ಸರ್. ಹ್ಮ್ ತುಂಬಾ ಸರಿ ನಾವು ಅಪ್ಲಿಕೇಶನ್ ಹಾಕಿದ್ರು, ಇವರೇ ಡೈರೆಕ್ಟ್ ಆಗಿ PF ಆಫೀಸ್ಗೆಲ್ಲ ಹೋಗಿ ಬಂದ್ರು, ಚೆನ್ನೈ ಬ್ರಾಂಚ್ಗೆ. ಅಲ್ಲಿ ಇವ್ರದೇನ್ ಬ್ರಾಂಚ್ ಇತ್ತು ಚೆನ್ನೈದು, ಅಲ್ಲಿ ಹ್ಮ್ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಕಡೆಯಿಂದ PF ಆಫೀಸ್ಗೆಲ್ಲ ಮತ್ತೆ ಲೆಟರ್ಗಳು ಕೊಟ್ಟು ಹ್ಮ್ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ ಬಂದಾದ್ಮೇಲೆ ಹ್ಮ್ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಬಹುದು, ನಿಮ್ಗೆ ಮನಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರು. ಹ್ಮ್ ಅದೇ ಸರ್, ಅದಾದ್ಮೇಲೆ ಇಲ್ಲಿಗೆ ಬಂದು ನಾವು ಅವ್ರ ಅಲ್ಲಿಂದ ಬಂದ್ಮೇಲೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ಹಾ, ಅಂದ್ರೆ ಚೆನ್ನಾಗಿ PF ಆಫೀಸ್ಗೆ ಹೋದಾಗ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಅಂತ ಹೇಳಿದ್ರ, ಅಪ್ಲೈ ಮಾಡಿ ಅಂತ? ಹೌದು. ಹಾ ಅವರು ಯಾವ್ದು ನಮ್ದು ಡೇಟ್ ಆಫ್ ಬರ್ತ್ ಏನು ಪ್ರಾಬ್ಲಮ್ ಆಗಿತ್ತೋ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದ್ಮೇಲೆ ಹಾ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ರು. ಹಾ ಮೇಡಮ್. ಸೊ ಇಲ್ಲಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅದು ರಿಜೆಕ್ಟ್ ಅಂತಾನೆ ಬರ್ತಾ ಇತ್ತು, ಹಾ ಆಗ್ತಾನೆ ಇರ್ಲಿಲ್ಲ ಸರ್. ರಿಜೆಕ್ಟ್ ಅಂತಾನು ಬರ್ತಾ ಇರ್ಲಿಲ್ಲ, ಹಾ ಅದು ಮೂವ್ ಆಗ್ತಾನೆ ಇರ್ಲಿಲ್ಲ, ಓಪನ್ ಆಗ್ತಾ ಇರ್ಲಿಲ್ಲ. ಹ್ಮ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಕ್ಕೂ ಆಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಹಾ ಅವ್ರು ಮತ್ತೆ 2024 ಅಲ್ಲಿ ಮತ್ತೆ ಹೋಗಿ ಬಂದ್ರು ಅಲ್ಲಿಗೆ, ಎರಡ್ ಚೆನ್ನೈಗೆ ಸಾವಿರದ ಬ್ರಾಂಚ್ಗೆ ಇಪ್ಪತ್ಮೂರರಾಗ ನೀವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಸ್ಟಾರ್ಟ್ 1 ಇಯರ್ ಮಾಡಿದ್ದು. ಗ್ಯಾಪ್ ಆಯ್ತು, ಮತ್ತೆ 2024 ಮತ್ತೆ PF ಆಫೀಸಿಗೆ ಹೋದ್ರಿ? ಅಲ್ಲಿ ಹ. ಹೋಗಿದ್ದಕ್ಕೆ ಅವರು ಇಲ್ಲ, ಇದು ನಿಮ್ದು PF ಆಫೀಸ್ ಇಲ್ಲಿ ಬರಲ್ಲ ಅಂತ ಬೇರೆ ಅದು. ಕುಕ್ಕುಟುಪಳ್ಳಿ. ಸರ್ ಹಾ ಅಲ್ಲಿ ಅಲ್ಲಿ ಹೋಗಿ ನೀವು ಅಲ್ಲಿ PF ಬ್ರಾಂಚ್ ಆಫೀಸ್ ಏನಿದೆ ಅಲ್ಲಿ ನೀವು ವಿಚಾರಿಸ್ರಿ ಅಂತ ಹೇಳಿ ಅಲ್ಲಿ ಕಳ್ಸಿದ್ರು. ಹಾ ಅಲ್ಲಿ ಹೋಗಿ ಮತ್ತೆ ಅವರು ಅಲ್ಲಿ ಕೇಳಿದಾಗ ಅವರು ಮತ್ತೆ ತಿರ್ಗಾ ಅದ್ ಏನ್ ಪ್ರಾಬ್ಲಮ್ ಆಗಿತ್ತೋ ಗೊತ್ತಿಲ್ಲ, ಮತ್ತೆ ಅವ್ರು OTP ಎಲ್ಲ ತಗೊಂಡು ಎಲ್ಲ ಮಾಡಿ ಆಯ್ತು ಹ್ಮ್ ಸರ್, ಇಲ್ಲಿಂದ ನೀವು 21 ಡೇಸ್ ಆದ್ಮೇಲೆ ಹ್ಮ್ ನಿಮಗೆ ಮೆಸೇಜ್ ಬರುತ್ತಾ, ಬಂದಾಗ ನೀವು ಅಲ್ಲಿಂದಾನೆ ಬ್ಯಾಂಗ್ಳೂರಿಂದ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಮತ್ತೆ ಅವರು ಹೇಳಿ ಕಳಿಸಿದ್ರು. ಹ್ಮ್ ಅದಾದ್ಮೇಲೆ ಇಲ್ಲಿಗೆ ಬಂದು 21 ಡೇಸ್ ಆದ್ಮೇಲೆ ಮತ್ತೆ ಮಾಡಿದ್ವಿ ಸರ್ 2024 ಅಲ್ಲಿ. ಹ್ಮ್ ಹ್ಮ್ 24 ಅಲ್ಲೇ ನಾವು ಆಲ್ಮೋಸ್ಟ್ 2 ಸರಿ ಏನು ಹಾಕಿದ್ವಿ. ಹ್ಮ್ ಆಗಿಂದ ಮತ್ತೆ ನಮ್ಗೆ ರಿಜೆಕ್ಟ್ ಅಂತ ಬಂತು. ಹಾ ಮೇಡಮ್. ಮತ್ತೆ 25 ಅಲ್ಲಿ ಮತ್ತೆ ನಾವು ಹಂಗೆ ಮಾಡ್ಕೊಂಡೇ ಬಂದ್ವಿ. ಲಾಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೆಲ್ಲ ಮತ್ತೆ 2-3 ಸರಿ ಅಪ್ಲಿಕೇಶನ್ ಹಾಕಿದ್ವಿ, ರಿಜೆಕ್ಟ್ ಅಂತ ಬಂತು. ಹ್ಮ್ ಮೇಡಮ್. ಅದಾದ್ಮೇಲೆ ನಾನು ನಮ್ಮ ಸಿಸ್ಟರ್ ಹತ್ರ ಮಾತಾಡಿದ್ವಿ, ಈ ತರ PF ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಹ್ಮ್ ನನ್ನ ಸಿಸ್ಟರು ಸಜೆಸ್ಟ್ ಮಾಡಿದ್ರು, ನಿಮ್ ಕಡೆಯಿಂದ ಆಗಿದೆ, ನಾನು ಮಾಡ್ಕೊಂಡಿದ್ದೀನಿ, ನೀವ್ ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಆಗುತ್ತೆ ಅಂತ ಹೇಳಿ ಅವ್ರು 100% ಶೂರ್ ಆಗಿ ಹೇಳಿದಿಕ್ಕೆ ಮೇಡಮ್. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ನಿಮ್ ಸಿಸ್ಟರ್ ರೆಫರ್ ಮಾಡಿದ್ ನನ್ನ? ಹಾ, ಹ್ಮ್ ನಮ್ ಸಿಸ್ಟರ್ ಪಾರ್ವತಿ ಅನ್ನೋರು ಹ್ಮ್ ಹ್ಮ್ ನಮ್ಗೆ ರೆಫರ್ ಮಾಡಿದ್ದು. ಸೊ ಈಗ ನಿಮ್ದು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ಇತ್ತು, ಅವ್ರು ಹ್ಮ್ ಅದನ್ನು ಸೆಂಡ್ ಮಾಡಿದ್ರು. ಹ್ಮ್ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಹ್ಮ್ ನೀನು ಯೂಟ್ಯೂಬ್ ನ ನೋಡು, ಹ್ಮ್ ನೀನ್ ಬಿಲೀವ್ ಆದ್ರೆ ನೀನ್ ಮಾಡ್ಕೋ ಅಂತ ಹೇಳಿ ಅವರು ಹ್ಮ್ ಸಜೆಸ್ಟ್ ಮಾಡಿದ್ರು. ನಾವು ಯೂಟ್ಯೂಬ್ ನೋಡಿದ್ವಿ ನಿಮ್ದು ಚಾನಲ್ನ, ಹ್ಮ್ ಹ್ಮ್ ಅದ್ರಲ್ಲಿ ನೋಡಿ ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ಹ್ಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ಈಗ ನನಗೆ ಕ್ಲೈಮ್ ಕೊಟ್ಟು ಎಷ್ಟು ದಿವಸ ಆಯ್ತು ಮೇಡಮ್ ನೀವು? ಸರ್ ನಾನು ಡಿಸೆಂಬರ್ 1 ಅಲ್ಲಿ ನಾನು ನಿಮಗೆ ಕೊಟ್ಟಿದ್ದು. ಹ್ಮ್ ಸ್ವಲ್ಪ ನಮ್ದು ಪ್ರಾಬ್ಲಮ್ ಇರೋದ್ರಿಂದ ನೀವು ಹೇಳಿದ್ರಿ ಆಲ್ಮೋಸ್ಟ್ 1 ಮಂತ್ ಒಳಗಡೆ ನಾನು ಟ್ರೈ ಮಾಡ್ತೀನಿ, ನೀವು ಫಸ್ಟೇ ಹೇಳಿದ್ರಿ ಹ್ಮ್ ಆಗಲ್ಲ 1 ಮಂತ್ ಒಳಗಡೆ ಹ್ಮ್ ಟ್ರೈ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಹ್ಮ್ ಹಾಗಾಗಿ 2 ಮಂತ್ ಅಲ್ಲಿ ನಮ್ಗೆ ಇದು ಕ್ಲೈಮ್ ಆಗಿದೆ ಸರ್. ಕ್ಲೈಮ್ ಆಗಿದೆ. ಇದು ತುಂಬಾ ಪ್ರಾಬ್ಲಮ್ ಇದ್ದಿದ್ದು, ಈ ಒಂದು ಪ್ರಾಬ್ಲಮ್ ಇಂದ ಕೆಲಸ ಬಿಟ್ಟು ನಮ್ಗೆ ಸಾಲನೂ ಜಾಸ್ತಿ ಆಗ್ಬಿಡ್ತು ಸರ್. ಹ್ಮ್ 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 ಅಂದಿದ್ರೆ ನಮ್ಗೆ ಅದು ಕ್ಲೈಮ್ ಆಗ್ಬಿಟ್ಟಿದ್ರೆ ಅಂದ್ರೆ ಇಷ್ಟೊತ್ತಿಗೆ ನೀವು ನಮ್ಮನೆಯವರು ಕೆಲ್ಸಕ್ಕೆ ಹೋಗ್ತಾ ಇದ್ರು. 2,22,000 ಅಮೌಂಟ್ ತಗೋಬೇಕು, ನಿಮಗೆ ಪ್ರಾಬ್ಲಮ್ ಇದೆ ಅಂತಾನೆ ಕೆಲಸ ಬಿಟ್ಟಿದ್ದು. ಹೌದು ಬಟ್ ಸರ್. ಕೆಲಸ ಬಿಟ್ಟು 3 ಇಯರ್ಸ್ ಆದ್ರೂ ಕೂಡ ನಿಮಗೆ ಅಮೌಂಟ್ ಕ್ಲೈಮ್ ಮಾಡಕ್ ಆಗಿಲ್ಲ. ಆಗ್ಲಿಲ್ಲ. ಆ ಪ್ರಾಬ್ಲಮ್ ಜೊತೆ ಮತ್ತಷ್ಟು ಜಾಸ್ತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಾ ಜಾಸ್ತಿ ಆಯ್ತು. ಹೌದೌದು. ಈಗ ವರ್ಕ್ ಮಾಡ್ತಿದ್ರೆ ಏನ್ ಅನ್ಸಲ್ಲ ಮೇಡಮ್ ಅದು. ಹಾ ಈಗ ಅಮೌಂಟ್ ಇದಕ್ಕೋಸ್ಕರ ನೀವು ಬಿಟ್ಟು ಇದು ಬಿಟ್ಟು ಬರುತ್ತೆ ಮಾಡಿದ್ದು ಇವತ್ತು ನಾಳೆ ಅಂತ ಹೇಳಿ ಕಡಿಮೆ ಅಂದ್ರೆ 4 ವರ್ಷ ಒದ್ದಾಡಿದ್ರಿ. 4 ವರ್ಷ ನಾವು ಒದ್ದಾಡಿದೀವಿ ಸರ್. ತುಂಬಾ ಪ್ರಾಬ್ಲಮ್ ಕಷ್ಟಪಟ್ಟಿದ್ರಿ. ಆಗಿದೆ, ಹ್ಮ್ ತುಂಬಾ ಇವಾಗ ತುಂಬಾ ನನಗೆ ಪ್ರಾಬ್ಲಮ್ ಇದೆ. ಕೊಟ್ಟಾಗ ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡಿದೆ, ಈ ತರ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ನಾವು ಮಾಡ್ಕೊಡ್ತೀವಿ, ಟೈಮ್ ಹೌದು ಕೊಡ್ಬೇಕಂತ ಅಡ್ವಾನ್ಸ್ ಹೌದು ಇನ್ಫಾರ್ಮ್ ಹೌದು ಮಾಡಿದ್ದೆ. ಇವಾಗ ಹೌದೌದು. ನನಗ್ ಕ್ಲೈಮ್ ಮಾಡಕ್ ನೀವು ಕೊಟ್ಮೇಲೆ ನೀವ್ ಎಲ್ಲಾದ್ರೂ ಓಡಾಡಿದ್ರ, ಏನಾದ್ರೂ ರಿಸ್ಕ್ ತಗೊಂಡ್ರ? ನಾವ್ ಏನಾದ್ರೂ ಇಲ್ಲ ರಿಸ್ಕ್ ಸರ್, ಕೊಟ್ಟಿವಿ? ಇಲ್ಲ ಸರ್, ನಿಮ್ ಕಡೆಯಿಂದ ನಿಮಗ್ ಕೊಟ್ಟಾದ್ಮೇಲೆ ನಾನು ಟೆನ್ಷನ್ ಫ್ರೀ ಆಗಿದ್ದೆ. ಹಾ ಒಂದು ಕಡೆನೂ ನಾನು ಓಡಾಡಿದ್ದಿಲ್ಲ, ಒಂದು ಕಡೆನೂ ನಾನು ಎಲ್ಲಿ ಈ ತರ ನಾವು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಆ ತರ ಯಾವ ಪ್ರಾಬ್ಲಮ್ ನಿಮಗ್ ಕೊಟ್ಟಾದ್ಮೇಲೆ ನಾವು ಮಾಡ್ಲಿಲ್ಲ. ನಾನು ಕೊಟ್ಬಿಟ್ಟು ಆರಾಮಾಗಿ ಟೆನ್ಷನ್ ಇಲ್ದಿರ ಇದ್ವಿ ಸರ್. ಹ್ಮ್ ಆಗುತ್ತೆ ನನ್ನ ನಂಬಿಕೆ ನನಗ್ ಫುಲ್ ಪಕ್ಕಾ ಇತ್ತು. ಯಾವ ತರ ಹಾಗಾಗಿ ನಾವು ನಂಬಿಕೆ ಇತ್ತು ಮೇಡಮ್ ನಮ್ಮ ಮೇಲೆ ನಿಮ್ಗೆ? ಸರ್ ಫುಲ್ ಬಿಲೀವ್ ಇತ್ತು. ನೀವ್ ಏನ್ ಹೇಳಿದ್ರಿ
ನಾನ್ ಮಾಡೋ ಕೆಲ್ಸದ ಮೇಲೆ ನೀವು ನಂಬಿಕೆ ಇದ್ರೆ ಮಾತ್ರ ನೀವು ನಮ್ಮ ಹತ್ರ ಇದ್ ಮಾಡ್ಕೊಳ್ಳಿ, ನಮಗ್ ನಂಬಿಕೆನೆ ಮೇನ್ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಿ. ಅದೇ ನಂಬಿಕೆನ ನಾನ್ ನಿಮ್ ಮೇಲೆ ಇಟ್ಬಿಟ್ಟು ಹ್ಮ್ ನಾನು ಫ್ರೀ ಆಗಿದ್ವಿ ಸರ್. ಹ್ಮ್ ಅದೇನೋ ಒಂದು ಫೀಲ್ ನಮ್ಮವ್ರ ಹತ್ರನೇ ಇದ್ದೆ ಅನ್ನೋ ಒಂದು ಫೀಲ್ ಬರುತ್ತಲ್ಲ ಸರ್, ಆ ತರ ನಮ್ಮವ್ರ ಹತ್ರನೇ ಕೊಟ್ಟಿದೀವಿ, ಮಾಡ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಟೆನ್ಷನ್ ಫ್ರೀ ಆಗೇ ಇದ್ದೋ ಸರ್ ನಾವು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ನಂಬಿಕೆನ ನಾನು ಕಾಪಾಡ್ತಿದೆ ಮತ್ತೆ ನಿಮ್ಗಿನೂ ಒಳ್ಳೇದಾಗ್ತಿದೆ. ಓಕೆ, ತುಂಬಾ ಹ್ಮ್ ಥ್ಯಾಂಕ್ಸ್ ಸರ್. ಹ್ಮ್ ನನ್ಗೆ ಇದ್ದಿದ್ದು ಪ್ರಾಬ್ಲಮ್ ಅಲ್ಲಿ ಇವಾಗ ಈ ಸ್ಟೇಜ್ ಅಲ್ಲಿ ಈಗ್ಲೂ ತುಂಬಾ ಈ ಪ್ರಾಬ್ಲಮ್ ಅಲ್ಲಿ ಇನ್ನಷ್ಟು ಜಾಸ್ತಿ ಆಗಿರೋದ್ರಿಂದ ಈ ಸ್ಟೇಜ್ ಅಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಹೌದಾ ಮೇಡಮ್? ಓಕೆ ಆ, ಓಕೆ. ಹಾ ಹಾ ಈ ಟೈಮಿಗೆ ಬಂದಿರೋದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಸರ್. ಸೊ ಓಕೆ ಅದಕ್ಕಾಗಿ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನೀವೇನು ಹೇಳ್ತಿರಲ್ಲ ಇದೇ ನನಗೆ ಖುಷಿ ಆಗುತ್ತೆ. ನಾನು ಮಾಡಿಕೊಡೋದು 99% ಜನ ಇದೇ ಮಾತು ಹೇಳ್ತಾರೆ. ಅವಾಗ ಬಂದಿದ್ರೆ ಖರ್ಚಾಗ್ಬಿಡ್ತೈತಿ ಅನ್ನೋ ಗೊತ್ತಿಲ್ಲ ಸರ್, ಈ ಟೈಮ್ ಮಾತ್ರ ನಮಗೆ ಬಹಳ ಒಳ್ಳೇದಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾ, ಹೌದು ಸರ್. ಇವಾಗ ನೀವು ಏನಾದರೂ ನಮ್ಮನ್ನ ಭೇಟಿಯಾಗಿದ್ರೆ ಮೇಡಮ್, ನಾವು ಯಾರಂತ ಗೊತ್ತಾ ನಿಮಗೆ? ಫೇಸ್ ಟು ಫೇಸ್? ಇಲ್ಲ ಸರ್, ಎಲ್ಲಿಂದ ಕಾಲ್ ನಿಮ್ಮನ್ನ ಮಾಡ್ತಿದ್ರಿ ಮೇಡಮ್ ನೀವು ಇವಾಗ? ನಾವು ಬ್ಯಾಂಗ್ಳೂರಿಂದ ಸರ್. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ರಿ? ಬ್ಯಾಂಗ್ಳೂರು. ಹಾ ಹಾ ಹಾ. ನಿಮಗೆ ಬ್ಯಾಂಗ್ಳೂರ್ ಪಿ ಕಡೆ. ಎಫ್ ಆಫೀಸ್ ಮೇಲೆ ನಂಬಿಕೆ ಇದೆಯಾ? ಪಿ ಎಫ್ ಆಫೀಸಿಗೆ ಕೆಲವು ಜನ ಹೇಳ್ತಾರೆ ಪಿ ಎಫ್ ಆಫೀಸ್ಗೆ ಡೈರೆಕ್ಟ್ ಹೋಗ್ಬಿಟ್ರೆ, ಈಗ ರಮೇಶ್ ಸರ್ ಅಮೌಂಟ್ ಕನ್ಸಲ್ಟೆಂಟ್ ಫೀ ಕೇಳೋದು ಅವ್ರಿಗೆ ಯಾಕೆ ಕೊಡಬೇಕು, ಪಿ ಎಫ್ ಆಫೀಸ್ಗೆ ಹೋಗ್ಬಿಟ್ರೆ ಈಸಿ ಆಗುತ್ತಾ, ಒಂದಿನ ಜರ್ನಿ ಆದ್ರೂ ಪರವಾಗಿಲ್ಲ ಅಂತ ಎಷ್ಟೋ ಜನ ನನಗೆ ಕಾಮೆಂಟ್ಸ್ ಮಾಡ್ತಾರೆ ಕೆಲವು ಜನಗಳು. ಹೌದು ಸರ್, ನನ್ಗೂನು ಆತರ ಮಾಡಿದಾರೆ, ಹೇಳಿದಾರೆ. ಈವನ್ ನಮ್ಮ ಮನೆಯವರೇ ಹೇಳಿದ್ರು, ಬಿಡು ನಾನೇ ಹೋಗ್ತೀನಿ ಪಿ ಎಫ್ ಆಫೀಸ್ಗೆ ಹೇಳಿದ್ರು. ನಾನೇ ಹೋಗಿ ಮಾಡ್ತೀನಿ, ನಾನೇ ಪಿ ಎಫ್ ಆಫೀಸ್ಗೆ ಹೋಗಿ ನಾನು ಅಪ್ಲಿಕೇಶನ್ ಹಾಕ್ತೀನಿ, ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಆಲ್ರೆಡಿ 2 ವರ್ಷದಿಂದ ನಮ್ಮ ಮನೇಲಿ ಸ್ಟ್ರಗಲ್ ಮಾಡ್ತಾ ಇದ್ದಿದ್ ನಾನು ನೋಡಿದ್ನಲ್ವಾ. ಹಾ ಸೊ ಮೇಡಮ್. ಇಲ್ಲೂನು ಹಾಗೇನೆ 1 ವರ್ಷ ಆಗ್ಬಹುದು, ಇಲ್ಲ 2 ವರ್ಷ ಆಗ್ಬಹುದು, ಇಲ್ಲೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೇಡ, ಹಾ ಆಗೋದು ಒಂದ್ ಕಡೆಯಿಂದ ಆಗುತ್ತೆ ಅನ್ನೋದು ಆಗ್ಲಿ ಅನ್ಬಿಟ್ಟು ನಾವು ಪಿ ಎಫ್ ಆಫೀಸ್ಗೆ ನಾವು ಹೋಗ್ಲಿಲ್ಲ ಸರ್. ಹೌದು ಮೇಡಮ್. ಬೆಂಗಳೂರಿಂದ ಚೆನ್ನೈ ಪಿ ಎಫ್ ಆಫೀಸಿಗೆ ಹೋಗಿ ಬರೋಂಥದ್ದು ಅಷ್ಟು ಈಸಿ ಇರಲ್ಲ ಮೇಡಮ್. ಓಕೆ, ಹೌದು ನಾನು ಹೌದು ನಿಮಗೆ ಕಡಕ್ ಕಂಡೀಷನ್ ಹೇಳಿದೆ, ಆಗಲ್ಲ ಮೇಡಮ್, ದಯವಿಟ್ಟು ಅದ್ರ ಬಗ್ಗೆ ನೀವು ಭರವಸೆ ಬಿಟ್ಟು ಕೊಡಿ ಅಂತಾನು ನಾನು ಸಜೆಸ್ಟ್ ಮಾಡಿದ್ದೆ ನಿಮಗೆ. ಹೌದು ಹೌದು ಓಕೆ, ಇವಾಗ ನಾವು ಪಿ ಎಫ್ ಒಳಗಡೆನೆ ಕಂಟಿನ್ಯೂ ಕನ್ಸಲ್ಟಿಂಗ್ ಮಾಡ್ತಿದ್ರು ಕೂಡ ನಮಗೆ ದಾರಿ ತಪ್ಪಿಸ್ತಾರೆ ಇಲ್ಲಿ. ಹೌದು ಓಕೆ, ನಾನು ಇಷ್ಟು ಪರ್ಫೆಕ್ಟ್ ವರ್ಕ್ ಒಳಗಿದ್ರು ಕೂಡ 2 ಮಂತ್ಸ್ ಟೈಮ್ ತಗೊಳ್ತೀನಿ ಅಂತ ಪರ್ಫೆಕ್ಟ್ 100% ನೀವು ಮುಂಚೆನೆ ಹೇಳಿದೆ. ನೀವು ಕ್ಲೈಮ್ ನನಗೆ ಹೌದು ಕೊಡೋಕ್ಕಿಂತ ಹೌದು ಮುಂಚೆನೆ ಹೌದು ಹೇಳಿದ್ದೆ. ಹೌದು ಯಾಕಂದ್ರೆ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ, ಅವರು ಹೌದು. ಕೂಡ ದಾರಿ ತಪ್ಪಿಸಿದ್ರು, ಆ ದಾರಿ ತಪ್ಪಿಸೋದನ್ನ ಕಾಯ್ತಿದೀವಿ ನಾವು. ಅದಕ್ಕೆ ನಾವು ಉತ್ತರ ಹಾ, ಕೊಟ್ಟಿವಿ. ನಿಮಗೆ ಅವತ್ತು ಅಮೌಂಟ್ 2,22,000 ರೂಪಾಯಿ ಕ್ರೆಡಿಟ್ ಆಗಿದೆ ಒನ್ ಟೈಮ್ ಒಳಗಡೆ. ಹೌದು ಸರ್. ಓಕೆ, ಇವಾಗ ನೀವೇನು ಫೀಡ್ಬ್ಯಾಕ್ ಕೊಡ್ತೀರಿ, ನೀವೇನು ನನ್ನ ಮೇಲೆ ಭರವಸೆ ಇಡ್ತಿರಲ್ಲ, ಇದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೀವೇನು ಸುಳ್ಳು ಹೇಳ್ತಿದ್ದೀರಾ? ಹೌದೌದೌದು. ಇಲ್ಲ ಸರ್, ನಾವ್ಯಾಕೆ ಸುಳ್ಳು ಹೇಳೋದು ಸರ್, ನಮ್ಗೆ ಆಗಿರೋ ಅನುಭವನ ನಾವ್ ನಿಮ್ ಹತ್ರ ಶೇರ್ ಈಗ ನಾವು ಮಾಡ್ಕೊಂಡಿದೀವಿ. ನಿಮಗೆ ಅಮೌಂಟ್ ಕೊಟ್ಟು ನಿಮ್ ಕಡೆ ಹೇಳಿಸೋದು ಆ ಥರ ಏನಾರ ಮಾಡ್ತಿದೀವಾ? ಇಲ್ಲ 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 ಸರ್, ಅದೆಲ್ಲ ಸುಳ್ಳು. ಅದು ನಮ್ಮಿಂದ ಆಗಿರೋದು ನಾವು ಫೀಡ್ಬ್ಯಾಕ್ ಕೊಡ್ತಾ ಇದೀವಿ. ಬೇರೆ ಯಾರೋ ಈ ತೊಂದ್ರೆ ಅನುಭವಿಸ್ತಾ ಇದ್ರೆ ದಯವಿಟ್ಟು ನಿಮ್ಮನ್ನ ನಂಬಿ, ಹ್ಮ್ ಅನ್ವೇಷಣ್ ಅವ್ರನ್ನ ನಂಬಿ ಅವರು ಕ್ಲೈಮ್ ಮಾಡ್ಕೊಳ್ಬಹುದು ಸರ್ ಇದನ್ನ. ಹ್ಮ್ ಇದೆ ನಮಗೆ ಇದು ಏನಾಗುತ್ತೆ, ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಂದು. ಓಕೆ, ಈಗ ಹೌದು ನಾನು ಕೆಲಸದ ಬಗ್ಗೆ ನಾ ಹೇಳ್ಕೊಳಕ್ಕೆ ಈ ತರ ಏನೂ ಮಾಡಲ್ಲ ಮೇಡಮ್. ಈಗ ಇನ್ನೊಬ್ರು ಒಬ್ಬ ಮನುಷ್ಯನ ನಂಬೋದು ಅಷ್ಟು ಈಜಿ ಇಲ್ಲ ಈಗ ಈ ಸಿಚುವೇಶನ್ ಹೌದು ಅಲ್ಲಿ. ಹೌದು ಹೌದು ಹ್ಮ್ ಅಷ್ಟು ಹೌದು ಈಜಿ ಇರಲ್ಲ, ಬಹಳ ಕಷ್ಟ ಇದೆ. ಅಂಥದ್ರೊಳಗೆ ನೀವು ಬೆಂಗಳೂರಲ್ಲಿ, ನಾವು ಕೊಪ್ಪಳ ಬೇರೆ ಬೇರೆ ಕಡೆಯಿಂದ ನಾವು ಕನ್ಸಲ್ಟಿಂಗ್ ಮಾಡ್ತೀವಿ, ಬಟ್ ಫೇಸ್ ಟು ಫೇಸ್ ಭೇಟಿ ಆಗಲ್ಲ. ಹೌದು ಓಕೆ, ನೀವು ನಾನು ಯಾರಂತ ಪರ್ಫೆಕ್ಟ್ ನಿಮಗೆ ಗೊತ್ತೇ ಇಲ್ಲ. ಹೌದು. ನಾನ್ ಇಂಥದ್ರಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನ್ ಅನ್ಕೊಂಡಿದ್ದೆ ಸರ್, ನೀವೆಲ್ಲೋ ಬ್ಯಾಂಗ್ಳೂರಲ್ಲೇ ಇದ್ದೀರಾ ಅಂತ ನಾನ್ ಅನ್ಕೊಂಡೆ. ಯಾವಾಗ ನೀವು ಸ್ಕ್ರೀನ್ ಶಾಟ್ ಪೇಪರ್ಸ್ ಎಲ್ಲ ನೀವು ಕಳಿಸ್ಕೊಟ್ಟಿದ್ರು ಕೊರಿಯರ್ ಅಲ್ಲಿ, ಹ್ಮ್ ಆಗ ನಿಮ್ದು ಅಡ್ರೆಸ್ ನೋಡ್ಕೊಂಡು ಇಷ್ಟು ಲಾಂಗ್ ಅಲ್ಲಿ ಇದ್ದಾರಲ್ಲ ಅಂತ ಆವಾಗ ನನ್ಗೆ ಗೊತ್ತಾಗಿದ್ದು ನೀವು ಇಷ್ಟು ಲಾಂಗ್ ಅಲ್ಲಿ ಇದೆ. ಹ್ಮ್ ಮೇ ಬಿ ಅದ್ರಲ್ಲಿ ಚಿತ್ರದುರ್ಗ ಅನ್ನೋದೊಂದು ಹೌದು ಮೆನ್ಷನ್ ಆಗಿತ್ತು. ಹೌದು ಮೇಡಮ್. ಅಲ್ಲಿಂದ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಷ್ಟು ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಮೇಡಮ್. ಅದರಿಂದ ಆಗಿದೆ ಸರ್ ನಮ್ಗೆ. ಹ್ಮ್ ಇದೆ ಮೇಡಮ್, ಇದು ಏನು ಭರವಸೆ ಐತಲ್ಲ, ಇದು ಇನ್ನೊಬ್ರಿಗೆ ಯೂಸ್ ಆಗಲಿ ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ, ಮತ್ತೇನಿರಲ್ಲ. ಹೌದು. ಓಕೆ, ಬ್ಯಾಂಗ್ಳೂರ್ ಎಲ್ಲಿ, ಒಳ್ಳೇದಾಗ. ಚಿತ್ರದುರ್ಗ ಎಲ್ಲಿ ಸರ್? ಇಲ್ಲಿಂದ ಅಲ್ಲಿವರೆಗೂ ನೀವು ಅಷ್ಟು ಮಾಡ್ಕೊಟ್ಟಿದೀರಾ. ನಿಮ್ಮನ್ನ ಯಾರೇ ಪ್ರಾಬ್ಲಮ್ ಇದ್ರು ನಿಮ್ಮನ್ನ ನಂಬಿ ಆರಾಮಾಗಿ ಅವರು ಕ್ಲೈಮ್ ಮಾಡ್ಕೊಳ್ಬಹುದು ಸರ್. ಈಗ ಯಾರಾದ್ರೂ ಬೇಕಾದ್ರೆ ಮಾತಾಡ್ಬೇಕು ಅನ್ನೋದಿದ್ರೆ ನಮ್ ನಂಬರ್ ಕೊಡಿ ಸರ್, ನಾನು ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ, ಈ ತರ ಇದೆ, ನೀವು ಮಾಡ್ಕೊಳ್ಳಿ, ಕಣ್ಮುಚ್ಕೊಂಡು ನಿಮ್ಮನ್ನ ನಂಬಿ ನೀವು ಹಾಕಿ ಅಪ್ಲಿಕೇಶನ್ ಅಂತ ನಾ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಈ ಭರವಸೆ ಕೊಡ್ತಿರಲ್ಲ, ಇನ್ನೊಬ್ರಿಗೆ ಸ್ಫೂರ್ತಿ ಇದೆ ಅಷ್ಟೇ. ಹೌದು ಸರ್. ಇವಾಗ ನನಗೆ ಕೆಲಸದ ಕೊಟ್ಟ ಮೇಲೆ ನಾವು ನಿಮ್ಮ ಹತ್ರ ಮಾತ್ರ ಮಾತಾಡಿದ, ಈಗ ಏನಾಗುತ್ತೆ, ಒಂದೊಂದು ಟೈಮ್ ಅಮೌಂಟ್ ತಗೊಳ್ತಾರ, ಮಾತಾಡ್ಬೇಕಾದ್ರೆ ಯಾವಾಗ ಬರ್ತೀರಿ, ನಿಮ್ದೇನು ಕಿರಿಕಿರಿ, ಸುಮ್ಮನೆ ಇರಿ ನಾನು ಮಾಡ್ತೀನಿ ಅಂತ ಏನೋ ಬೇಜವಾಬ್ದಾರಿತ ಮಾತುಗಳು ಬರ್ತಿರ್ತಾವೆ ಕೆಲವು ಕನ್ಸಲ್ಟೆಂಟ್ ಗಳಿಂದ ಕೇಳಿದೀವಿ. ಇವಾಗ ನಾವು ನಿಮ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮಾತಾಡ್ತಿದ್ದ ರೀತಿ, ನಿಮಗೆ ತಿಳಿಸ್ತಿದ್ದ ರೀತಿ, ಈ ತರ ಪ್ರೊಸೆಸ್ ಇದೆ, ಈ ತರ ಆಗ್ತಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ,
ಇದ ಪ್ರೊಸೆಸ್ ಆಗ್ತಿದೆ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದ್ 3 ಟೈಮ್ 4 ಟೈಮ್ ಮಾಡಿದೀರಾ ಅಂತ ಹ್ಮ್. ನಾನ್ ಅನ್ಕೊಳ್ತೀನಿ. ಹಾ ಮೇಡಮ್. ಅದು ಏನಕ್ಕೋಸ್ಕರ ಅಂದ್ರೆ ನಂದು ಆಲ್ರೆಡಿ ಒಂದ್ಸರಿ 10C ಫಾರ್ಮ್ ಬಂದು ರಿಜೆಕ್ಟ್ ಆಯ್ತು ಅಂತ ಒಂದ್ಸರಿ. ಹ್ಮ್. ಆಮೇಲೆ ಇನ್ನೊಂದ್ಸರಿ ಸ್ಟಾರ್ಟಿಂಗ್ ಹಾಕ್ದಾಗ ಅದು ರಿಜೆಕ್ಟ್ ಅಂತ ಮೆಸೇಜ್ ಬಂತು. ಒಂದು ಆಲ್ಮೋಸ್ಟ್ ಒಂದು 15 ಡೇಸ್ ಒಳಗಡೆ ಏನೋ ಬಂತು ಅನ್ಸುತ್ತೆ ಸರ್ ಅದು. ಹೌದು ಮೇಡಮ್, ಸ್ಟಾರ್ಟಿಂಗ್. ಹೌದು, ಅದು ಸ್ಟಾರ್ಟಿಂಗ್ ಆ ಟೈಮ್ ನಾನು ಮತ್ತೆ ನಿಮ್ಗೆ ಮೆಸೇಜ್ ಕಳ್ಸಿದಾಗ ನೀವೇ ಕಾಂಟ್ಯಾಕ್ಟ್ ಮಾಡಿದ್ರಿ ನನ್ನನ್ನ ಆಕ್ಚುಲಿ. ಹ್ಮ್. ಯಾಕಂದ್ರೆ ನಮ್ಗೆ ತುಂಬಾ ಕೆಲಸ ಇದೆ. ಹ್ಮ್. ನಾನ್ ನಿಮ್ ಹತ್ರ ಇರೋದು ಏನು ಒಂದು ರೂಲ್ಸ್ ಅಂದ್ರೆ ನಿಮ್ಗೆ ಕೆಲಸ ಕೊಟ್ಟ ಮೇಲೆ ಹಾ ಮೇಡಮ್. ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು. ಹ್ಮ್. ಯಾಕಂದ್ರೆ ನೀವು ಆಲ್ಮೋಸ್ಟ್ ಬೇರೆದು ಇರುತ್ತೆ ನಿಮ್ಗೆ ಮಾಡುವಂತದ್ದು. ಹೌದು madam. ಮಧ್ಯದಲ್ಲಿ ಕಾಲ್ಗಳು ಮಾಡ್ತಾ ಇದ್ರೆ ಅವ್ರು ನಿಮ್ಗೂ ಡಿಸ್ಟರ್ಬ್ ಆಗುತ್ತೆ. ಹ್ಮ್. ಸೊ ನೀವು ನಮ್ಮನ್ನ ನಂಬಿ ನೀವು ಮಾಡ್ಕೊಂಡ್ರೆ ನಾನ್ ದಯವಿಟ್ಟು ಮಾಡ್ಕೊಡ್ತೀನಿ ಅಂತ ನೀವು ಫಸ್ಟ್ ನನ್ಗೆ ಹೇಳಿದ್ರಿ. ಹಾಗಾಗಿ ನಾನ್ ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. 15 ಹೌದು. ಡೇಸ್ ಆದ್ಮೇಲೆ ರಿಜೆಕ್ಟೆಡ್ ಅಂತ ಬಂದಾಗ ಹ್ಮ್. ಫಸ್ಟ್ ಟೈಮ್ ಈ ತರ ಬಂದಿದೆ ಸರ್ ಅಂದಾಗ ನೀವು ಮತ್ತೆ ಇಮಿಡಿಯೇಟ್ ಆಗಿ ಅದನ್ನ ಓಪನ್ ಮಾಡಿ ಮತ್ತೆ ನೀವು OTP ತಗೊಂಡು ಮತ್ತೆ ನೀವು ಹಾಕಿದೀರಾ. ಹಾಕಿ ಈ ತರ ಆಗ್ತಾ ಇದೆ ಅಂದಾಗ ನಾನ್ ನಿಮ್ಗೊಂದು ಕೊರಿಯರ್ ಕಳಿಸ್ತೀನಿ. ಹಾಗಾಗಿ ಅದಾದ್ಮೇಲೆ ನೀವು ಅದು ಕೊರಿಯರ್ ಪೋಸ್ಟ್ ಮಾಡಿ ನಮ್ಗೆ ರಿಟರ್ನ್ ಕಳಿಸಿ. ಅದು ಆದ್ಮೇಲೆ ಆಗುತ್ತೆ ಅಂತ ಹೇಳಿ ನೀವು ಭರವಸೆ ಕೊಟ್ಟಿದ್ರಿ ಸರ್. ಅದೇ ಇಷ್ಟೇ ಸರ್ ಪ್ರಾಬ್ಲಮ್ ಆಗಿದ್ದು ನಮ್ಗೆ. ಹ್ಮ್. ಈ ಪ್ರಾಬ್ಲಮ್ ನನ್ಗೇನ್ ದೊಡ್ಡದು ಅನ್ನಿಸ್ಲಿಲ್ಲ. ಹ್ಮ್. ಅದಾಗಿ ಬಟ್ ಆನ್ಲೈನ್ ಒಳಗ ರಿಜೆಕ್ಟ್ ಆಯ್ತು, ನಾನು OTP ತಗೊಂಡೆ, ಕ್ಲೈಮ್ ಮಾಡಿದೆ, ನಾವು Claim ಡಾಕ್ಯುಮೆಂಟ್ ಮಾಡಿದೆ. ಗಳನ್ನ ಕೊರಿಯರ್ ಕಳಿಸಿದ್ವಿ, ಅದನ್ನ ಅಟೆಸ್ಟೆಡ್ ಮಾಡಿ ರಿಟರ್ನ್ ಕಳಿಸ್ರಿ. ಇಷ್ಟೇ ನಿಮ್ ಕೆಲಸ. ಅಷ್ಟೇ ಸರ್ ನಾವ್ ಮಾಡಿದ್ದು. ಹ್ಮ್. ರಿಟರ್ನ್ ಕಳ್ಸಿದ್ ಅಷ್ಟೇ. ಅದಾದ್ಮೇಲೆ ನಾನ್ ಫ್ರೀ ಆಗ್ಬಿಟ್ವಿ. ನಾವ್ ಯಾವ್ದಕ್ಕೂ ಟೆನ್ಷನ್ ತಗೊಳ್ಳಿಲ್ಲ ಸರ್. ಹಾ ಮೇಡಮ್. ರಿಟರ್ನ್ ಕಳ್ಸೋವಾಗ ಮತ್ತೆ ಫಸ್ಟ್ ಟೈಮ್ ರಿಜೆಕ್ಟ್ ಆದಾಗ್ಲೂ ನನ್ಗೇನು ಆತರ ಭಯ ಅನ್ನಿಸ್ಲಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ನಮ್ಮ ಹಸ್ಬೆಂಡ್ ಮಾಡ್ದಾಗೆಲ್ಲ ಆತರ ರಿಜೆಕ್ಟ್ ಅಂತ ಬರುವಾಗ ನಮ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಹಾ ಹಾ ಹಾ. ಓಕೆ, ನೀವ್ ನಮ್ಗೆ ಅಲ್ಲೊಂದು ಭರವಸೆ ಕೊಡ್ತಾ ಇದ್ರಿ, ಇಲ್ಲ ಮ್ಯಾಮ್ ಆಗುತ್ತೆ, ಇದು ಸ್ವಲ್ಪ ಆನ್ಲೈನ್ ಇಲ್ಲ ಆಗಿಲ್ಲ ಅಂದ್ರೆ ಆಫ್ಲೈನ್ ಇಂದ ನಾವು ಕಳಿಸ್ಕೊಡ್ತೀವಿ, ಮಾಡ್ಕೊಡ್ತೀವಿ ಅನ್ನೋ ಭರವಸೆ ನೀವು ಕೊಟ್ಟಿದ್ರಿಂದ ಹ್ಮ್. ನಾನು ಅಷ್ಟು ಟೆನ್ಷನ್ ತಗೊಳ್ಳಿಲ್ಲ ಸರ್. ಇವಾಗ ನೀವು ನನಗೆ ಕನ್ಸಲ್ಟೆಂಟ್ ಫೀ ಕೊಟ್ಟಿದ್ರಿ, ನಾ ಕನ್ಸಲ್ಟೆಂಟ್ ಫೀ ತಗೊಂಡಿದ್ದೀನಿ, ನಾನ್ ನಿಮ್ ಕೆಲಸ ಮಾಡಿದ್ದೀನಿ. ಹೌದು ಒಂದ್ ವಿಷಯ. ಬಟ್ ನೀವು ಕನ್ಸಲ್ಟೆಂಟ್ ಫೀ ನನಗೆ ಏನ್ ಕೊಟ್ಟಿದ್ರಿ ಅಲ್ಲ, ಆ ಹ್ಮ್. ಕನ್ಸಲ್ಟೆಂಟ್ ಫೀಗೆ ತಕ್ಕಂತೆ ನನ್ನ ಕೆಲಸ ಇದೆಯಾ? ಇದೆ ಸರ್. 100%? 100% ಶೋರ್ ಇದೆ ಸರ್. ಹ್ಮ್. ಕನ್ಸಲ್ಟೆಂಟ್ ಫೀಸ್ ಏನಿದೆಯೋ ಅದ್ರ ತಕ್ಕಂತಾನೆ ಇದೆ. ಹಾರ್ಡ್ ಆಗಿರೋರ್ಗು ನೀವು ಅಷ್ಟು ಬೇಗ ಮಾಡ್ಕೊಟ್ಟಿರೋದು ಇದೆ. ಹ್ಮ್. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಬರೋದಲ್ಲ ಸರ್. ನಾವು 4 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದೀವಿ. 1 ವರ್ಷ ಅಲ್ಲ, 6 ತಿಂಗಳಲ್ಲ, ಇದು 4 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದೀವಿ. ಹ್ಮ್. ನಮ್ಮನೆಯವರೇ 2 ವರ್ಷ ಓಡಾಡಿದಾರೆ. ಅದು ಇಲ್ಲಿಂದ ಚೆನ್ನೈಗೆ ಹೋಗಿ ಬಂದು ಮಾಡಿದ್ದಾರೆ. ಆಗ್ದಿಲ್ದಿರೋದು ಹ್ಮ್. 2 ಮಂತ್ ಅಲ್ಲಿ ನೀವು ಮಾಡ್ಕೊಟ್ಟಿರೋ ಅಂದ್ರೆ ಅದು ಕನ್ಸಲ್ಟೆಂಟ್ ಫೀಸ್ಗೆ ಅದು 100% ಆಗಿದೆ ಸರ್. ಆಗಿದೆ ಮೇಡಮ್. ಓಕೆ. ನಾವು ಅಮೌಂಟ್ಗೋಸ್ಕರ ಕೆಲಸ ಮಾಡಲ್ಲ ಮೇಡಮ್. ನಂದು ಉದ್ದೇಶ ಏನು, ಯಾವುದು PF ಒಳಗಡೆ ಅಮೌಂಟ್ ನಿಮಗೆ ಬರಲ್ವೋ ಅದನ್ನ ಮಾಡಿಕೊಡೋ ಕೆಲಸ ನಾನು ಬಹಳ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ನಿಮ್ಮದಂತಲ್ಲ, ಯಾರೇ ಇರ್ಲಿ, ನೀವು ಯಾರಿಗೇ ರೆಫರ್ ಮಾಡಿ, ಅದು ಬರೋದಲ್ಲ, ಆರಾಮಾಗಿ ಈಸಿಯಾಗಿ ಬರ್ತಿದ್ರೆ ತಗೊಳ್ಳಿ, ಒಳ್ಳೇದು, ತೊಂದರೆ ಇಲ್ಲ. ಹೌದು. ಬಟ್ ಇದ್ರ ಒಳಗಡೆ ನಿಮ್ ಸಿಸ್ಟರ್ ಮುಖಾಂತರ ನನ್ನ ಫೋನ್ ನಂಬರ್ ಸಿಕ್ಕು ನಾವು ನಿಮಗೆ ಅವೈಲಬಲ್ ಆಗಿಲ್ಲ ಅಂದಿದ್ರೆ ಬಹಳ ಸರ್ ಅದು ಇನ್ನೂ ಒಂದ್ ಹೇಳ್ಬೇಕು. ನೀವ್ ನನ್ಗೆ 1 ಮಂತ್ ಇಂದ ನಾನ್ ನಿಮ್ಮನ್ನ ಕಾಲ್ ಮಾಡಿದ್ದು ಅವಾಗ. ಅದಕ್ ಮೊದ್ಲು 1 ಮಂತ್ ವರ್ಗು ನೀವು ನನ್ಗೆ ಅವೈಲೇಬಲ್ ಆಗಿಲ್ಲ, ಸಿಕ್ಲಿಲ್ಲ, ನೀವು ಕಾಂಟ್ಯಾಕ್ಟ್ ಬರ್ಲಿಲ್ಲ. 1 ಮಂತ್ ಆದ್ಮೇಲೆನೆ ನೀವು ನನಗೆ ಸಿಕ್ಕಿದ್ದು. ನಾವ್ ಟ್ರೈ ಮಾಡ್ತಾ ಇದ್ವಿ, ಕಾಲ್ ಮಾಡಿದ್ವಿ. ಆಮೇಲೆ ನಮ್ ಸಿಸ್ಟರ್ನು ಮೆಸೇಜ್ ಮಾಡಿದ್ರು, ಮಾತಾಡಿದ್ರು. ಅದಾದ್ಮೇಲೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಗೆ ಸಿಕ್ಕಿದ್ದು. ನೋಡಿ, 1 ಮಂತ್ ನಾನು ನಿಮಗೆ, ಯಾಕಂದ್ರೆ ನೀವು ನಂಬರ್ಸ್ 1 ಮಂತ್ ಇಂದು ಕೂಡ ನೀವೇ ಡೈರೆಕ್ಟ್ ಆಗಿ ಕಾಲ್ ಮಾಡಿದಾಗ ನಾವು ಸಿಕ್ಕಿಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಜನದ ಮಾತ್ರ ಕ್ಲೈಮಿಂಗ್ ತಗೊಳ್ತೀವಿ. ಈಗ ಎಲ್ಲೆಲ್ಲಿಂದನೋ ಕಾಂಟ್ಯಾಕ್ಟ್ಸ್ ಗಳು ಸಿಕ್ಕಾಪಟ್ಟೆ ಬರ್ತಿದೆ ಅಂತ ಹೇಳಿ ಎಲ್ಲರೂ ಒಂದೇ ಟೈಮ್ ತಗೊಂಡು ಎಲ್ಲರ ಕಡೆ ಕನ್ಸಲ್ಟೆಂಟ್ ಫೀ ತಗೊಂಡು ಕೂತ್ರೆ ನಾನು ಅವ್ರನ್ನ ಸಾಲ್ವ್ ಮಾಡಕ ಟೈಮ್ ತಗೊಳುತ್ತಾ. ಓಕೆ, ಅವಾಗ ನಮ್ ಸಿಸ್ಟರ್ ಹೇಳಿದ್ರು, ಅವ್ರು ಕೆಲ್ಸದಲ್ಲಿ ಬಿಸಿ ಇರ್ಬೋದು, ಮೇ ಬಿ ಅವರು ನಿಮ್ ನಂಬರ್ ನೋಡ್ಕೊಂಡಿರ್ತಾರೆ, ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಆಫ್ಟರ್ 20 ಡೇಸ್ ಆದ್ಮೇಲೆ ನಿಮಗೆ ಮೆಸೇಜ್ ಮಾಡಿದ್ರು. ಆಗ ನೀವೇನೋ ಸ್ವಲ್ಪ ಬಿಸಿ ಇದ್ದೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಬಿಸಿ ಇದಾರೆ, ಅವರೇ ಮಾಡ್ತಾರೆ, ನೀನು ಮಾತಾಡಿವ ಅಂತ ಹೇಳ್ಬಿಟ್ಟು ಅವರು. ಅದಾದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಈ ತರ ಒಂದ್ ಅವೈಲೇಬಲ್ ಆದ್ಮೇಲೆ ನಾನು ಮಾಡಿದ ರೀತಿನೇ ಬೇರೆ ಇದೆ ನಿಮ್ ಕೆಲಸದೊಳಗಡೆ. ಹೌದು ಹೌದು. ಪರ್ಫೆಕ್ಟ್ ವರ್ಕ್ ತಗೊಂಡು ನಾವು ಬಯಸೋದು ಏನಂದ್ರೆ ನಿಮಗೆ ಒಳ್ಳೇದಾಗ್ಲಿ, ಇಷ್ಟೇ ನನ್ನ ಉದ್ದೇಶ. ಓಕೆ, ಬಂದಿದೆ ಅಮೌಂಟ್. ಒಳ್ಳೇದಾಗ್ಲಿ ಸರ್. ಈ ತರ ಕಷ್ಟದಲ್ಲಿ ಇರೋರ್ಗೆ ನೀವು ಇಷ್ಟೆಲ್ಲ ಹೆಲ್ಪ್ ಮಾಡ್ತೀರಾ, ನಿಮ್ ಕೈಲಿ ಆದಷ್ಟು ನೀವು ಮಾಡಿದೀರಾ. ಅದಕ್ಕಾಗಿ ನಿಮ್ಗೂ ನಿಮ್ ಫ್ಯಾಮಿಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸರ್. ಯಾರು ಈ ತರ ಪ್ರಾಬ್ಲಮ್ ಇದ್ದಾರೋ ದಯವಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಅನ್ನೋದು ನಾನು ಬೇಡ್ಕೊಳ್ತೀನಿ ಸರ್. ಓಕೆ ಮೇಡಮ್, ನಿಮ್ ಬ್ಲೆಸ್ಸಿಂಗ್ ನನಗೆ ಇನ್ನೂ ಶಕ್ತಿ ಕೊಡ್ಲಿ. ಅಂದ್ರೆ ಈ ತರ ಪ್ರಾಬ್ಲಮ್ ಇದ್ದಾರನ್ನ ಇನ್ನೂ ಬಹಳ ಈಸಿಯಾಗಿ ಕ್ಲೈಮ್ ಮಾಡಿ ಬೇಗ ಕೊಡೋಷ್ಟು ಶಕ್ತಿ ಕೊಡ್ಲಿ, ಇದೇ ನನಗೆ ಬ್ಲೆಸ್ಸಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಮೇಡಮ್, ಒಳ್ಳೇದಾಗ್ಲಿ.